ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ಅವರನ್ನ ರಾಯಭಾರಿ ಮಾಡಿದ್ದಕ್ಕೆ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಕನ್ನಡಿಗರಿಗೆ ಮಣೆ ಹಾಕಿ ಅಂತ ಪಟ್ಟು ಹಿಡಿದಿವೆ. ಆದರೆ ಸರ್ಕಾರ ಮತ್ತು ಸೋಪ್ ಫ್ಯಾಕ್ಟರಿ ತಮನ್ನಾ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದೆ. ತಳ್ಳಾಟ, ನೂಕಾಟ, ರೋಷಾವೇಶ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅರ್ಥಾತ್ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮುಂಭಾಗ ಆಕ್ರೋಶ. ಈ ಆಕ್ರೋಶಕ್ಕೆ ಕಾರಣ ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಪರಭಾಷಾ ನಟಿಯನ್ನ ನೇಮಕ ಮಾಡಿರೋದು. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ, ಪರಭಾಷೆ ನಟಿಗೆ ಮಣೆ ಹಾಕಿದ್ದಕ್ಕೆ ಕನ್ನಡಿಗರ ಕಿಚ್ಚು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದ್ರೆ KSDL ಸಂಸ್ಥೆ KSDL ತಯಾರಿಸುವ ಪ್ರತಿಷ್ಠಿತ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಿಲ್ಕ್ ಬ್ಯೂಟಿ ತಮನ್ನಾರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ. 2 ವರ್ಷ 2 ದಿನಕ್ಕೆ ರಾಯಭಾರಿಯನ್ನಾಗಿ ನೇಮಿಸಿ ಭರ್ತಿ 6,20,00,000 ರೂಪಾಯಿ ಸಂಭಾವನೆ ನೀಡಲಾಗಿದೆ. ಇದು ಕನ್ನಡ ಪರ ಸಂಘಟನೆಗಳನ್ನ ರೊಚ್ಚಿಗೆಬ್ಬಿಸಿದೆ. ಬೆಂಗಳೂರಿನ ಯಶವಂತಪುರದಲ್ಲಿರೋ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಕನ್ನಡದ ನಟ ನಟಿಯರಿಗೆ ಅವಕಾಶ ಕೊಡಬೇಕು, ಪರಭಾಷಿಕರಿಗೆ ಮಣೆ ಹಾಕಬಾರದು, KSDL ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿಯಾಗಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಕನ್ನಡಿಗರ ಕಿಚ್ಚಿಗೆ ಮಣಿದ ಸೋಪ್ ಫ್ಯಾಕ್ಟರಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಕನ್ನಡಿಗರ ಮನವಿ ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದ MD ಪ್ರಶಾಂತ್ ತಮನ್ನಾ ಆಯ್ಕೆಯನ್ನ ಸಮರ್ಥಿಸಿಕೊಂಡ್ರು. ಕನ್ನಡದ ನಟಿಯರನ್ನ ಸಂಪರ್ಕಿಸಿದ್ವಿ, ಆದ್ರೆ ಅವರೆಲ್ಲರೂ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಇದ್ದ ಕಾರಣ ತಮನ್ನಾರನ್ನ ಆಯ್ಕೆ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಬೆಳೆಸುವುದು ನಮ್ಮ ಉದ್ದೇಶ ಅಂದ್ರು. ರಶ್ಮಿಕಾ ಮಂದಣ್ಣ ಇರ್ಬೋದು, ಪೂಜಾ ಹೆಗಡೆಯವರು ಇರ್ಬೋದು, ಬೇರೆ ನಟಿಯರ ಬಗ್ಗೆ ನಮಗೆ ಗೌರವ ಉಂಟು. ಅವರು ಈಗ ಆಲ್ರೆಡಿ ಎಂಗೇಜ್ ಆಗಿರೋದ್ರಿಂದ, ಅವರು ಆಲ್ರೆಡಿ ಬೇರೆ ಬೇರೆ ಬ್ರ್ಯಾಂಡ್ ಜೊತೆಗೆ ಎಂಗೇಜ್ ಆಗಿರೋದ್ರಿಂದ ಇವರು ನಮಗೆ ಎಲ್ಲ ಸಿಕ್ಕಾಗ ಇವರು ಕೂಡ ಒಂದು ಫ್ಯಾನ್ ಬೇಸ್ 2.8 crore ಫ್ಯಾನ್ ಬೇಸ್ ಇದೆ, ಫೇಸ್ ವ್ಯಾಲ್ಯೂ ಇದೆ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಆದ ಫಾಲೋವರ್ಸ್ ಇದ್ದಾರೆ. ಇವ್ರನ್ನ ಚೂಸ್ ಮಾಡಬೇಕು ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಹಾಗಾದ್ರೆ ಸ್ಯಾಂಡಲ್ ಸೋಪ್ ಮಾರ್ಕೆಟ್ ಹೇಗಿದೆ, ಇದಕ್ಕೆ ಸರ್ಕಾರದ ಸಮರ್ಥನೆ ಏನು ಅನ್ನೋದನ್ನು ತೋರಿಸ್ತೀವಿ ನೋಡಿ. 2028ರ ವೇಳೆಗೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ 5,000 ಕೋಟಿ ವಹಿವಾಟು ನಡೆಸುವ ಗುರಿ ಹೊಂದಿದೆ. ಸದ್ಯ ವಾರ್ಷಿಕ 1,800 ಕೋಟಿ ರೂಪಾಯಿಗಿಂತ ಹೆಚ್ಚು ಮಾರಾಟ ಫ್ಯಾಕ್ಟರಿಯಲ್ಲಿ ನಡೆಯುತ್ತಿದೆ. ಈ ಮಾರಾಟದಲ್ಲಿ 12% ಲಾಭ ಕರ್ನಾಟಕದಿಂದಲೇ ಬಂದಿದೆ. 2023-24ರಲ್ಲಿ 1,570 ಕೋಟಿ ರೂಪಾಯಿ ಮಾರಾಟವಾಗಿದ್ದು, ಇದರಲ್ಲಿ 362.7 ಕೋಟಿ ಲಾಭ ಬಂದಿದೆ. ಇದರಲ್ಲಿ 108.62 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ಲಾಭಾಂಶದ ಚೆಕ್ ಹಸ್ತಾಂತರಿಸಲಾಗಿದೆ. ಸ್ಯಾಂಡಲ್ ಸೋಪ್ ಇತಿಹಾಸದಲ್ಲಿ ಅತ್ಯಧಿಕ ಲಾಭವಾದ್ರಿಂದ KSDL ಸಂಸ್ಥೆ ಸಿಎಂ ಪರಿಹಾರ ನಿಧಿಗೆ ಹೆಚ್ಚುವರಿಯಾಗಿ 5 ಕೋಟಿ ರೂಪಾಯಿ ಚೆಕ್ ನೀಡಿತ್ತು. ಇದಾದ ನಂತರ 2024ರಲ್ಲಿ 1,788 ಕೋಟಿ ರೂಪಾಯಿ ಮೌಲ್ಯದ ಸೋಪ್ ಮಾರಾಟವಾಗಿ 416 ಕೋಟಿ ರೂಪಾಯಿ ಲಾಭ ಬಂದಿತ್ತು. ಇದರಲ್ಲಿ 1,430 ಕೋಟಿ ರೂಪಾಯಿ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಿಂದಲೇ ಸೋಪ್ ಫ್ಯಾಕ್ಟರಿಗೆ ಲಾಭ ಗಳಿಸಿತ್ತು. ಈ ಹಿಂದೆ 2006ರಲ್ಲಿ ಕ್ರಿಕೆಟಿಗ MS ಧೋನಿ ಅವರನ್ನ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿತ್ತು. ಇದಕ್ಕೆ ಕೇವಲ 84,85,000 ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಆದ್ರೆ ಒಪ್ಪಂದವನ್ನ ಧೋನಿ ಬ್ರೇಕ್ ಮಾಡಿದ್ರಿಂದ KSDL ಮೊಕದ್ದಮೆ ಹೂಡಿದ್ದು ಇತಿಹಾಸ. ಹಾಗಂತ ಕನ್ನಡದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಮಾಡುವಂತಹ ಕನ್ನಡದ ಪ್ರತಿಭೆಗಳು ಇಲ್ಲ ಅಂತಲ್ಲ. ಕನ್ನಡದಲ್ಲೂ ನಾಯಕ ನಟರೇ ಅನೇಕ ಬ್ರ್ಯಾಂಡ್ಗಳನ್ನ ಉತ್ತುಂಗಕ್ಕೆ ಏರಿಸಿದ್ದಾರೆ. ರಮೇಶ್ ಅರವಿಂದ್, ದಿವಂಗತ ಪುನೀತ್ ರಾಜ್ಕುಮಾರ್, ಯಶ್ ಹಲವು ಪ್ರಾಡಕ್ಟ್ಗಳಿಗೆ ರಾಯಭಾರಿ ಆಗಿದ್ದಾರೆ. ಆದ್ರೆ ಕನ್ನಡಿಗರನ್ನ ಬಿಟ್ಟು ಪರಭಾಷೆ ನಟಿ ತಮನ್ನಾರಿಗೆ KSDL ಮಣೆ ಹಾಕಿದೆ. ಇದಕ್ಕೆ ಸಮರ್ಥನೆಯನ್ನು ಕೊಡ್ತಿರೋ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಕನ್ನಡದ ನಟಿಯರು ಬ್ಯುಸಿ ಇದ್ರು ಅಂತಿದೆ. ಸಚಿವ MB ಪಾಟೀಲ್ ಕೂಡ ಇದೇ ಸಮರ್ಥನೆ ನೀಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಭಟ್ಟಿ ಆಯಿತು, ತದನಂತರ ರಶ್ಮಿಕಾ ಮಂದಣ್ಣ ಮಾತಾಡಿದ್ವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಣ್ಣ ನಮಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ಸಹ ಯಾವುದಕ್ಕೆ ಅದು ನ್ಯೂಡ್ ಅಂಥೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ KR ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದ್ದು ಸರ್ಕಾರ ತಮನ್ನಾರನ್ನ ರಾಯಭಾರಿ ಸ್ಥಾನದಿಂದ ವಜಾ ಮಾಡುತ್ತಾ ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್ ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH